ಇವನು ನಾಗಿ ಡೂಪ್ಲಿಕೇಟ್ ತಂದೆ ನೀನು ಶೆಟ್ಟಿ ಪಾಟೀಲ್. ಲಾಸ್ಟ್ ಟೈಮ್ 16 ವರ್ಷದ ಹಿಂದೆ ಹೇಗಿತ್ತು ಅದ್ರಗಿನ್ನ ಜಾಸ್ತಿನೇ ಖುಷಿ ಇದೆ ಈಗ. ಯಾವತ್ತೂ ಅದು ಕಮ್ಮಿ ಆಗಲ್ಲ, ಯಾಕಂದ್ರೆ ಆ ಕ್ರೇಜ್ ಹೆಂಗಿದ್ರು ಹಂಗೆ ಇರುತ್ತೆ. ಯಾಕಂದ್ರೆ ಸಿನಿಮಾ ಆ ರೀತಿ ಇದೆ, ತುಂಬಾ ಅಪರೂಪ ಈ ರೀತಿ ಮತ್ತೆ ರಿಲೀಸ್ ಆದ್ಮೇಲೆ ಹೈಪ್ ಕ್ರಿಯೇಟ್ ಮಾಡುವಂತದ್ದು. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು, ಪ್ಲಾನ್ ಮಾಡಿ ಪ್ಯಾನ್ ಆಗೋಗಿದೆ. ಪ್ಲಾನ್ ಮಾಡಿ ಸಿನಿಮಾ ಮಾಡಬೇಕು, ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಇದು ಪ್ಲಾನ್ ಮಾಡಿ ಮಾಡಿರುವಂತದ್ದು. ರೀ ರಿಲೀಸ್ ಆದ್ರೂ ಕ್ರೇಜ್ ಇನ್ನ ಲೈಕ್ ಅದ್ರಗಿನ್ನ ಡಬಲ್ ಇದೆ ಮುಂಚೆಗಿನ್ನ. ಸರ್, ನಿಮ್ಮ ನವಗ್ರಹ ಚಿತ್ರ ರಿಲೀಸ್ ಆಗಿದೆ, ಏನ್ ಅನ್ಸ್ತದೆ? ಎಷ್ಟು ಖುಷಿ ಆಗ್ತದೆ? ಸಿಕ್ಕಾಪಟ್ಟೆ ಖುಷಿ. ಲಾಸ್ಟ್ ಟೈಮ್ 16 ವರ್ಷದ ಹಿಂದೆ ಹೇಗಿತ್ತು ಅದ್ರಗಿನ್ನ ಜಾಸ್ತಿನೇ ಖುಷಿ ಇದೆ ಈಗ. ಅದಕ್ಕೆ ಈಗ ಏನಂದ್ರೆ ನಾನು, ನನ್ನ ಮಗ, ನನ್ನ ಎರಡನೇ ಮಗ, ಬರಲೇ ಎರಡನೇ ಮಗ ಆಕ್ಚುಲಿ ನವಗ್ರಹ ಶೂಟಿಂಗ್ ಕರ್ಕೊಂಡು ಹೋಗಿದ್ದೆ. ಇವನ್ 3 ವರ್ಷ, ಇವನ್ ಇನ್ನು ಪಾಪು. ಈಗ ಪಾಪ ನಾವು ಬರ್ತೀವಿ, ಥಿಯೇಟರ್ ಅಲ್ಲೇ ನೋಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ನಮ್ಮ ಸ್ನೇಹಿತರು ಎಲ್ಲರೂ ಬಂದ್ವಿ. ಫ್ಯಾನ್ಸ್ ಕ್ರೇಜ್ ನೋಡಿದ್ರೆ ಏನ್ ಅನ್ಸ್ತದೆ ನಿಮ್ಗೆ? ಯಾವತ್ತೂ ಅದು ಕಮ್ಮಿ ಆಗಲ್ಲ, ಯಾಕಂದ್ರೆ ಆ ಕ್ರೇಜ್ ಹೆಂಗಿದ್ರು ಹಂಗೆ ಇರುತ್ತೆ. ಯಾಕಂದ್ರೆ ಸಿನಿಮಾ ಆ ರೀತಿ ಇದೆ, ತುಂಬಾ ಅಪರೂಪ ಈ ರೀತಿ ಮತ್ತೆ ರಿಲೀಸ್ ಆದ್ಮೇಲೆ ಹೈಪ್ ಕ್ರಿಯೇಟ್ ಮಾಡುವಂತದ್ದು. ಬಹಳ ಕಡಿಮೆ ಸಿನಿಮಾಗಳು, ಈ ಓಮ್ ಆಗ್ಲಿ, ಆಮೇಲೆ ಬಂಗಾರದ ಮನುಷ್ಯ ಆಗ್ಲಿ, ಆ ತರ ಒಂದು ಕ್ರೇಜ್ ಏನು ಕ್ರಿಯೇಟ್ ಮಾಡಿತ್ತು, ಆ ರೀತಿ ನವಗ್ರಹನು ಕೂಡ. ನವಗ್ರಹ ಸಿನಿಮಾಗೆನೆ ಅಂತ ಒಂದಷ್ಟು ಫ್ಯಾನ್ಸ್ ಇದಾರೆ, ಆ ರೀತಿ ಬಹಳ ಎಕ್ಸೈಟ್ಮೆಂಟ್ ಆಗಿತ್ತು. ನವಗ್ರಹ ಸಾಂಗ್ ಬಂದಾಗ ನೀವು ಅಲ್ಲಿ ಡ್ಯಾನ್ಸ್ ಗಳು ನೋಡಿರ್ತೀರಿ, ಯಾವ ತರ ಆಡ್ತಾ ಇತ್ತು ಅಂತ. ಅದ್ ನೋಡಿ ನಿಮ್ಗೆ ಏನ್ ಅನ್ಸ್ತು? ಸಿಕ್ಕಾಪಟ್ಟೆ ಖುಷಿ. ಬರೀ ನೋಡಿದಲ್ಲ, ನಾನು ವಿತ್ ವಿಡಿಯೋ ಬೇರೆ ಮಾಡಿದೀನಿ, ಎಲ್ಲರೂ ಡ್ಯಾನ್ಸ್ ಆಡಿದ್ದು. ಬರೋದ್ ಕಾಯ್ತಾ ಇದೀವಿ, ನೋಡೋಣ. ಬಹಳ ಇಷ್ಟ, ನಮಗ್ ಬಹಳ ಇಷ್ಟ, ನಿಮ್ಗಿನ ನಮಗ್ ಬಹಳ ಇಷ್ಟ, ನಾವು ಕಾಯ್ತಾ ಇರೋದು. ಮುಂದೆ ಯಾವತ್ತೂ ಮಾಡಕ್ಕಾಗಲ್ಲ. ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು, ಪ್ಲಾನ್ ಮಾಡಿ ಪ್ಯಾನ್ ಆಗೋಗಿದೆ. ಪ್ಲಾನ್ ಮಾಡಿ ಸಿನಿಮಾ ಮಾಡಬೇಕು, ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಇದು ಪ್ಲಾನ್ ಮಾಡಿ ಮಾಡಿರುವಂತದ್ದು. ಚೆನ್ನಾಗಿದೆ, ನಿಜವಲ್ಲ ಬಹಳ ಖುಷಿ ಆಯ್ತು, ಎಕ್ಸೈಟ್ಮೆಂಟ್ ಈ ಕ್ರೌಡ್ ಅಲ್ಲಿ ನೋಡೋದಕ್ಕೆ. ದರ್ಶನ್ ಸರ್ ಇರುವಂತ ಫ್ಯಾನ್ಸ್ ಬೇಸ್ ಬಗ್ಗೆ ಹೇಳೋದು ಏನೇನು? ದರ್ಶನ್ ಸರ್ ಇರುವಂತ ಫ್ಯಾನ್ಸ್ ನೋಡಿ ಹೇಳೋದು ನೋಡಿ ಹೇಳೋಂಥದ್ದೇನು, ಯಾಕಂದ್ರೆ ಅವ್ರಿಗೆ ಹೇಳೋ ತರನೇ ಇರೋದಿಲ್ಲ. ಯಾಕಂದ್ರೆ ಯಾವತ್ತು ಅವರು ದರ್ಶನ್ ಅವರ ಸೆಲೆಬ್ರಿಟಿ ಅಂತಾನೆ ಹೇಳೋದು. ಆದ್ರೆ ಅದೇ ಮಾಮೂಲಿ, ಕೆಲವ್ರು ಯಾರೋ ಒಬ್ರು, ಕೆಲವರು ಬೇರೆ ಒಂದು ನೆಗೆಟಿವ್ ಬೇರೆ ಒಂದು ಫೀಡಿಂಗ್ ತರ ಮಾಡಿದಾಗ ಅದು ಬೇರೆ ರೀತಿ ಆಗುತ್ತೆ. ಅದು ಪಕ್ಕ ಅಭಿಮಾನಿಗಳು ಯಾರು ಆ ರೀತಿ ಮಾಡೋದಿಲ್ಲ. ಬಟ್ ಒಳ್ಳೇದಾಗ್ಲಿ ಅಷ್ಟೇನೆ ಎಲ್ರಿಗೂ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಬೇಕು, ಎಲ್ಲಾರು ಅವ್ರವ್ರ ಫ್ಯಾನ್ಸ್ಗೂ ಒಳ್ಳೇದಾಗಬೇಕು ಅಷ್ಟೇ. ನಿಮ್ಮ ಅಪ್ಪ ಸಿನಿಮಾ ಅಂದ್ರೆ ನೀವು ಅವಾಗ 3 ಇಯರ್ಸ್ ಇದ್ರು ಅಂತ ಹೇಳಿದ್ರು ಸರ್. ಇವಾಗ ಥಿಯೇಟರ್ ನೋಡೋದಕ್ಕೆ ಎಷ್ಟು ಖುಷಿ ಆಯ್ತು? ಆಕ್ಚುಲಿ ನನಗೂ ತುಂಬಾ ಆಸೆ ಇತ್ತು, ಬರೀ ಟಿವಿಲಿ ನೋಡ್ತಿದ್ದೆ ಅಷ್ಟೇ. ಮತ್ತೆ ದಸರಾ ಟೈಮಲ್ಲಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ವಿಜಯದಶಮಿ ದಿನ ಯಾವಾಗ್ಲೂ ಹಾಕೋರು. ಒಂದ್ ಚಿಕ್ಕ ಆಸೆ ಇತ್ತು, ನೋಡ್ಲೇಬೇಕಿತ್ತು ಥಿಯೇಟರ್ ಅಲ್ಲಿ ಅಂತ, ಅದು ಇವತ್ತು ಫುಲ್ಫಿಲ್ ಆಯ್ತು. ನನ್ನ ಮಗನ ಫ್ರೆಂಡ್, ನಾನು ಬರ್ತೀನಿ ಅಂದ್ಬಿಟ್ಟು ಇವ್ನು ನನ್ನ ಎರಡನೇ ಮಗ, ಇವ್ನು ದೊಡ್ಡವನು. ಆಕ್ಚುಲಿ ಇಬ್ರು ಫಸ್ಟ್ ಡೇ ಪ್ಲಾನ್ ಮಾಡ್ಕೊಂಡಿದ್ವಿ, ಫಸ್ಟ್ ಡೇ ಹೋಗ್ಲೇಬೇಕು ಅಂತ. ಆಸೆ ನೆರವೇರಿ, ಅಂಕಲ್ ಜೊತೆ ನೋಡೋದು ಆಸೆ ಇದೆ. ದೊಡ್ಡ ಮಗ ಯಾರು, ಚಿಕ್ಕ ಮಗ ಯಾರು? ಯಾರಿಗೆ? ನನಗೆ ದೊಡ್ಡ ಮಗ ಇವನು ಚಿಕ್ಕ ಮಗ. ಏನ್ ನೋಡ್ತಾ ಇದ್ದಾರೆ? ನಾನು ಪುಟ್ಟ ಮಗ. ಅದೇ ಅಂಕಲ್ ಜೊತೆ ನೋಡೋದು ಒಂದು ಭಾಗ್ಯ ಸಿಕ್ತು, ಹಾ, ಅವ್ರ ಅಷ್ಟೇ. ಮಕ್ಳ ಜೊತೆ ಖುಷಿ ಇದೆ. ನಮಗೂ ಖುಷಿ ಆಯ್ತಪ್ಪ. ಚೆನ್ನಾಗಿತ್ತು. ರೀ ರಿಲೀಸ್ ಆದ್ರೂ ಕ್ರೇಜ್ ಇನ್ನ ಲೈಕ್ ಅದ್ರಗಿನ್ನ ಡಬಲ್ ಇದೆ ಮುಂಚೆಗಿನ್ನ. ಅಷ್ಟೇ, ಏನ್ ಹೇಳಕ್ಕಾಗಲ್ಲ, ಸ್ಪೀಚ್ಲೆಸ್. ನೋಡಿ ಜನರೆಲ್ಲ ಫುಲ್ ಫ್ಯಾನ್ಸ್. ಇನ್ನ ಒಂದೊಂದ್ ಸಾಂಗಿಗೂ ಸ್ಟೇಜ್ ಹತ್ರ ಹೋಗಿ, ಲೈಕ್ ಸ್ಕ್ರೀನ್ ಹತ್ರ ಹೋಗಿ ಎಲ್ರು ಡ್ಯಾನ್ಸ್ ಮಾಡ್ತಿದ್ರು. ಖುಷಿ ಆಯ್ತು, ಇನ್ನ ಜನರು ಅಷ್ಟೊಂದು ಫ್ಯಾನ್ಸ್ ಇದಾರೆ ಇನ್ನ. ಹಲೋ, ಅಂದ್ರೆ ಚೇಂಜ್ ಆಗಿದ್ದಾರೆ ಸ್ವಲ್ಪ, ಬಟ್ ಸ್ಟಿಲ್ ಏನ್ ಹೇಳಕ್ಕಾಗಲ್ಲ, ಅಷ್ಟೇ, ಸ್ಪೀಚ್ಲೆಸ್. ಬೀಟ್ ಪ್ಲಸ್ ಕರ್ನಾಟಕ.